ಹೆಸರನ್ನು ವಿಶ್ವವಿಖ್ಯಾತಿಗೊಳಿಸಿದ್ದು ಇಲ್ಲಿನ ಶ್ರೀಕೃಷ್ಣ ದೇವಸ್ಥಾನ. ಇದು ಶ್ರೀಕೃಷ್ಣನ ಪಾವನ ಭೂಮಿ. ಆ ಗೋಪಿಲೋಲನ ಲೀಲೆಗಳು ಅದ್ಭುತ, ಅಪರಿಮಿತ. ಆ ಲೀಲೆಗಳನ್ನು ಬಣ್ಣಿಸುತ್ತಾ ನಮ್ಮ ಸಂಸ್ಕೃತಿಯ ಪುರಾತನ ನಾಟ್ಯಕಲೆ ಭರತನಾಟ್ಯದಿಂದ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇನೆ. ಜೈ ಕನ್ನಡ ನಾಡು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು, ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಮುಂಗುರುಳುಂಗುರ ಜಡೆಗಳು ಅರಳೆಲೆ ಹೊಂಗೊಳಲಲಿ ರಾಗಂಗಳ ನುಡಿಸಿ, ಮುಂಗುರುಳುಂಗುರ ಜಡೆಗಳು ಅರಳೆಲೆ ಹೊಂಗೊಳಲಲಿ ರಾಗಂಗಳ ನುಡಿಸಿ, ತ್ರಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿಣ, ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿಣ, ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿಣ, ತ್ರಿಭಂಗಿಯಲ್ಲಿ ನಿಲ್ದು ಧಿಗಿ ಧಿಗಿ ತಾಂಗಿಣ, ತಾಂಗಿಣ ತಕ್ಕ ತಕ ಧಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಪ್ರಕಟದಿ ದಿನಗಳು ಪರಿಚಾರಂಗಳು ವಿಕಲಿತ ನಾಟಕ ಭೇರಿಗಳು, ಪ್ರಕಟದಿ ದಿನಗಳು ಪರಿಚಾರಂಗಳು ವಿಕಲಿತ ನಾಟಕ ಭೇರಿಗಳು, ತೊಂದಿರಿ ದೊಂದಿರಿ ದೊಂದಿರಿ ತಗಜಣು, ತೊಂದಿರಿ ದೊಂದಿರಿ ದೊಂದಿರಿ ತಗಜಣು, ತೊಂದಿರಿ ದೊಂದಿರಿ ದೊಂದಿರಿ ತಗಜಣು, ತೊಂದಿರಿ ದೊಂದಿರಿ ದೊಂದಿರಿ ತಗಜಣು, ತಗ್ಗಿಡ ದರಿಗಿಡ ದಗಿಡ ಶಬ್ದದಿ ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ.
ಪಂಚಸ್ಥಳದಲ್ಲಿ ಲಘು ಬಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ. ಪಂಚಸ್ಥಳದಲ್ಲಿ ಲಘು ಬಿಡಿದು ಒಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ. ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ. ಪಂಚನಾಟಕ ಭೇದವ ವಾಚಿಸುತ್ತ ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ. ವಿಠಲ 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 ವಿಠಲ. ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹಣಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿ ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕೃಷ್ಣ. ಈಗ ನಾವು ಉತ್ತರ ಕರ್ನಾಟಕಕ್ಕೆ ಬರೋಣ. ಉತ್ತರ ಕರ್ನಾಟಕ ಗಂಡು ಮೆಟ್ಟಿದ ನಾಡು. ಇದು ಬಯಲು ಸೀಮೆ ಎಂದೇ ಹೆಸರುವಾಸಿ. ಉತ್ತರ ಕರ್ನಾಟಕ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಇಲ್ಲಿನ ಪ್ರತಿಯೊಂದು ಆಚಾರ ವಿಚಾರವೂ ವಿಶಿಷ್ಟ. ಇಲ್ಲಿನ ಊಟವಂತೂ ಗಮ್ಮದಿನ ರೊಟ್ಟಿ ಊಟ. ಇದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕಿತ್ತೂರು ಕೋಟೆ, ಚಿತ್ರದುರ್ಗದ ಕಲ್ಲಿನ ಕೋಟೆ, ಬಿಜಾಪುರದ ಗೋಲ್ ಗುಂಬಸ್, ಹಂಪೆಯ ಕಲ್ಲಿನ ದೇವಸ್ಥಾನ ಮುಂತಾದ ಐತಿಹಾಸಿಕ ಸ್ಥಳಗಳನ್ನು ಹೊಂದಿದೆ. ಇದು ಕದಂಬರು, ಚಾಳುಕ್ಯರು ಮೆರೆದಾಡಿದ ನಾಡು. ಪಂಪ, ರನ್ನ, ಪೊನ್ನ, ಸರ್ವಜ್ಞ, ಅಕ್ಕ ಮಹಾದೇವಿ, ಕನಕದಾಸ, ಅತ್ತಿಮಬ್ಬೆ, ಬಸವಣ್ಣ ಮುಂತಾದ ಸಾಧಕರು ಪಾವನಗೊಳಿಸಿದ ನಾಡು ಈ ಉತ್ತರ ಕರ್ನಾಟಕ. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ ಮುಂತಾದ ಕೆಚ್ಚದೆಯ ವೀರರು ಮೆಟ್ಟಿದ ನಾಡು. ಬೇಂದ್ರೆ, ಕಾರ್ನಾಡ್, ಕಂಬಾರ, ದೇಸಾಯಿ ಮುಂತಾದ ಮಹಾನ್ ವ್ಯಕ್ತಿಗಳು ಇಲ್ಲಿನ ಘನತೆಯನ್ನು ಪ್ರಪಂಚದಲ್ಲೆಲ್ಲ ಪಸರಿಸಿದ್ದಾರೆ. ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನ್ಗಲ್, ಸಂತ ಶಿಶುನಾಳ ಶರೀಫ ಮುಂತಾದ ಮುತ್ತುಗಳನ್ನು ನಾಡಿಗೆ ನೀಡಿದ ಹೆಮ್ಮೆ ಈ ಮಣ್ಣಿನದ್ದು. ಈ ಸುಂದರವಾದ ಬಯಲು ಸೀಮೆಯಲ್ಲಿ ಗೆಜ್ಜೆ ಮತ್ತು ಕೋಲ್ ಕೂಡ ಮಾತಾಡ್ತಾವಂತೆ. ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಹೈ, ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಈ ಗೆಜ್ಜೆ ಮತ್ತು ಕೋಲಿನ ನಿನಾದ ನೋಡಿ ಬರೋಣ. ಗೆಜ್ಜೆ ಮಾತಾಡುತ್ತಾವೋ, ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಕೋಲು ಕೋಲೆನ್ನಿರೆ, ರನ್ನದ ಮೇಲು ಮೇಲೆನ್ನಿರೆ. ಕೋಲು ಕೋಲೆನ್ನಿರೆ, ರನ್ನದ ಮೇಲು ಮೇಲೆನ್ನಿರೆ. ಗೆಜ್ಜೆ ಮಾತಾಡುತ್ತಾವೋ, ಬೆಳ್ಳಿಯ ಕೋಲು ಮಾತಾಡುತ್ತಾವೋ. ಕೋಲು ಕೋಲೆನ್ನಿರೆ, ರನ್ನದ ಮೇಲು ಮೇಲೆನ್ನಿರೆ. ಕೋಲು ಕುಣಿಯಾಟ ಸಾಲು ತೆಂಗಿನ ತೋಟ. ಕೋಲು ಕುಣಿಯಾಟ ಸಾಲು ತೆಂಗಿನ ತೋಟ. ಕೋಲು ಕುಣಿಯಾಟ ಸಾಲು ತೆಂಗಿನ ತೋಟ. ಕೋಲು ಕುಣಿಯಾಟ ಸಾಲು
ತೆಂಗಿನ ತೋಟ ಕೋಲು ಕುಣಿಯಾಟ ಸಾಲು ತೆಂಗಿನ ತೋಟ ಕೋಲು ಕುಣಿಯಾಟ ಸಾಲು ತೆಂಗಿನ ತೋಟ ಸಾರಂಗ ನೋಟ 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 ನವಿಲಾಟ ನವಿಲಾಟ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಕೋಲು ಕೋಲೆನ್ನಿರೆ ರನ್ನದ ಮೇಲು ಮೇಲೆನ್ನಿರೆ ಕೋಲು ಕೋಲೆನ್ನಿರೆ ರನ್ನದ ಮೇಲು ಮೇಲೆನ್ನಿರೆ ಹಬ್ಬದ ಮನೆ ಚಂದ ಇಬ್ಬರ ದನಿ ಚಂದ 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 ಹುಚ್ಚೆತ್ತು ಹರಿಯೋ ಹೊಳೆ ಚಂದ ಹುಚ್ಚೆತ್ತು ಹರಿಯೋ ಹೊಳೆ ಚಂದ ಹುಚ್ಚೆತ್ತು ಹರಿಯೋ ಹೊಳೆ ಚಂದ ದೊಡ್ಡಣ್ಣ ಹುಪ್ಪಿನ ಬೆಳಕೆ ಬಲು ಚಂದ ಹುಚ್ಚೆತ್ತು ಹರಿಯೋ ಹೊಳೆ ಚಂದ ದೊಡ್ಡಣ್ಣ ಹುಪ್ಪಿನ ಬೆಳಕೆ ಬಲು ಚಂದ ಗೆಜ್ಜೆ ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಬೆಳ್ಳಿಯ ಕೋಲು ಮಾತಾಡುತ್ತಾವೋ ಕೋಲು ಕೋಲೆನ್ನಿರೆ ರನ್ನದ ಮೇಲು ಮೇಲೆನ್ನಿರೆ ಕೋಲು ಕೋಲೆನ್ನಿರೆ ರನ್ನದ ಮೇಲು ಮೇಲೆನ್ನಿರೆ ಕೋಲು ಕೋಲೆನ್ನಿರೆ ರನ್ನದ ಮೇಲು ಮೇಲೆನ್ನಿರೆ ದಕ್ಷಿಣ ಪೂರ್ವ ಕರ್ನಾಟಕ. ಈಗ ನಾವು ದಕ್ಷಿಣ ಪೂರ್ವ ಕರ್ನಾಟಕದ ವೈಭವ ನೋಡೋಣ. ಇದು ಕನ್ನಡದ ಆಸ್ತಿ ಮಾಸ್ತಿಯವರು ಶ್ರೀಮಂತಗೊಳಿಸಿದ ಪ್ರದೇಶ. ಕೋಲಾರದ ಚಿನ್ನದ ಗಣಿ ಇಲ್ಲಿಗೆ ಹೆಮ್ಮೆ. ಸಾವಿರಾರು ಜನರ ಕನಸನ್ನು ನನಸಾಗಿಸುವ ನಮ್ಮ ರಾಜ್ಯದ ರಾಜಧಾನಿ ಇರುವ ಪ್ರದೇಶ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಇರುವುದು ಇಲ್ಲಿಯೇ. ನಮ್ಮ ನಾಡ ಹಬ್ಬ ಮೈಸೂರು ದಸರಾ ಆಚರಣೆ ಇಲ್ಲಿಗೆ ಕಲಶವಿಟ್ಟಂತೆ. ಈ ಮೈಸೂರು ದಸರಾ ಆಚರಣೆಯ ಇತಿಹಾಸ ನೋಡಿದ್ರೆ ಯಾರಿಗ್ ತಾನೇ ಹೆಮ್ಮೆ ಎನಿಸದು. ಇತ್ತೀಚೆಗೆ ನಾವು ಆಚರಿಸಿದ್ದು 403ನೇ ದಸರಾ ಉತ್ಸವ ಎಂದಾಗ ರೋಮಾಂಚನವಾಗುತ್ತದೆ. ಇಷ್ಟೊಂದು ಪುರಾತನ ಸಂಸ್ಕೃತಿಯನ್ನು ಜೀವಂತವಾಗಿರಿಸಿಕೊಂಡು ಅದರ ಮೆರೆಗನ್ನು ಕಿಂಚಿತ್ತೂ ಮಾಸದಂತೆ ನಡೆಸಿಕೊಂಡು ಬರುತ್ತಿರುವ ಇಲ್ಲಿಯ ಕಲಾಪ್ರಿಯರಿಗೆ ಅಭಿನಂದನೆಗಳು. ನಿಜಕ್ಕೂ ನಮ್ಮ ನಾಡ ಸಂಸ್ಕೃತಿ ಇಲ್ಲಿ ವೈಭವೀಕರಿಸಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಹೈ ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಆಚರಣೆಯಲ್ಲಿ ಮೊದಲ 9 ದಿನ ನವದುರ್ಗೆಯರ ಪೂಜೆ ಹಾಗೂ 10ನೇ ದಿನ ವಿಜಯದಶಮಿ ಆಚರಣೆ. ಇದು ನವದುರ್ಗೆಯರು ಚಾಮುಂಡೇಶ್ವರಿಯಾಗಿ ದುರುಳ ರಾಕ್ಷಸ ಮಹಿಷಾಸುರನನ್ನು ಕೊಂದ ದಿನ. ಕೆಟ್ಟ ಸಂಸ್ಕೃತಿಯಿಂದ ಒಳ್ಳೆಯ ಸಂಸ್ಕೃತಿಯನ್ನು ರಕ್ಷಿಸಿದ ದಿನ. ಆ ನವರಾತ್ರಿಯ ವೈಭವ ಈಗ ನಿಮ್ಮ ಮುಂದೆ.
ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ವೈಯಾರಿ, ಈ ವೈಯಾರಿ. ಹೌದು, ಕಾವೇರಿ ಹುಟ್ಟಿ ಹರಿಯಲಾರಂಭಿಸಿದ ಪ್ರದೇಶ ಅದೇ ನಮ್ಮ ಮಲೆನಾಡು. ಇದು ಕರ್ನಾಟಕದ ಕಾಶ್ಮೀರವೂ ಹೌದು. ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಹಸಿರುವನ ರಾಶಿಗಳಿಂದ, ತೊರೆ ಜರಿ ನದಿಗಳಿಂದ ಕೂಡಿದ ಪ್ರದೇಶ ಈ ಮಲೆನಾಡು. ಭೂಲಕ್ಷ್ಮಿಯು ದೇವರ ಸನ್ನಿಧಾನದಲ್ಲಿ ಇರಬೇಕೆಂಬ ಬಯಕೆಯಿಂದ ಗಂಭೀರ ವೈಯಾರದಿಂದ ಬಂದು ನೆಲೆಸಿದ್ದು ಇಲ್ಲಿಯೇ. ಇದು ಪ್ರವಾಸಿಗರ ಸ್ವರ್ಗ ತಾಣ. ಇಲ್ಲಿ ಧಾರ್ಮಿಕ ಕ್ಷೇತ್ರಗಳಾದ ಭಾಗಮಂಡಲ, ಓಂಕಾರೇಶ್ವರ ದೇವಸ್ಥಾನ, ಟಿಬೆಟನ್ ಗೋಲ್ಡನ್ ಟೆಂಪಲ್, ತಲಕಾವೇರಿ, ಸಿರಿಸಿ ಮಾರಿಕಾಂಬೆ ದೇವಸ್ಥಾನ, ಶೃಂಗೇರಿ ಕ್ಷೇತ್ರ, ಸೋದೆ ಕ್ಷೇತ್ರ ನಮ್ಮನ್ನು ಪಾವನಗೊಳಿಸಿದರೆ, ಅಬ್ಬಿ ಫಾಲ್ಸ್, ಜೋಗ್ ಫಾಲ್ಸ್, ಕಾವೇರಿ ನಿಸರ್ಗಧಾಮ, ಸುಂದರವನ ರಾಶಿಗಳು ಇಲ್ಲಿನ ವೈಭವವನ್ನು ಇಮ್ಮಡಿಗೊಳಿಸುತ್ತದೆ. ಆತಿಥ್ಯಕ್ಕೆ ಮತ್ತು ಶೌರ್ಯಕ್ಕೆ ಇದು ತುಂಬಾ ಹೆಸರುವಾಸಿ. ಜನರಲ್ ಕಾರ್ಯಪ್ಪ ಮುಂತಾದ ಮಹಾನ್ ವ್ಯಕ್ತಿಗಳು ಇಲ್ಲಿನ ಘನತೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತರಕ್ಕೆ ಹಾರಿಸಿದ್ದಾರೆ. ಕಾಫಿ, ಕರಿಮೆಣಸು, ಭತ್ತ ಇಲ್ಲಿನ ಪ್ರಮುಖ ಬೆಳೆಗಳು. ಇಲ್ಲಿಯ ಸಂಸ್ಕೃತಿಯು ವಿಶಿಷ್ಟ. ಹುತ್ರಿ ಹಬ್ಬ, ಮಡಿಕೇರಿ ದಸರಾ, ಕಾವೇರಿ ಸಂಕ್ರಮಣ, ದೀಪೋತ್ಸವ, ಜಾತ್ರೆಗಳು ಇಲ್ಲಿನ ಕೆಲವು ಪ್ರಮುಖ ಹಬ್ಬಗಳು. ಅದರಲ್ಲೂ ಹುತ್ರಿ ಅಂತೂ ಇಲ್ಲಿನ ಸುಗ್ಗಿ ಹಬ್ಬ. ಬೀಸುವ ಗಾಳಿ, ಮೈ ನಡಗಿಸುವ ಚಳಿಯಲ್ಲೂ ಬೆಚ್ಚನೆಯ ಸಂಭ್ರಮ ಉಕ್ಕೇರಿಸುವ ಸಡಗರದ ಹಬ್ಬ. ಈಗ ನಾವು ಮಲೆನಾಡಿನ ಕೊಡವರ ಊರಿಗೆ ಹೋಗಿ ಬರೋಣ. நங்கடது இது நங்கடது கொடவ தக்கு நங்கடது. ಡೆನ್ನಾನೋ ಡೆನ್ನಾನೋ ಡೆನ್ನಾ ಡೆನ್ನಾ ಡೆನ್ನಾನೋ 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 ಡೆನ್ನಾ ಡೆನ್ನಾ ಡೆನ್ನಾನೋ. ಜಾತಿ ಭಾಷೆ ಉಂಟು ಎಲ್ಲಾರಕ್ಕೂ, ಐಂಗೈಗಡ ಭಾಷೆ ಬಲ್ಲೆದೈಂಕು. ನಂಗ ನಂಗಡ ಭಾಷೆ ತಾಯಿ ನಂಗಕ್ಕೆ, ಈ ಕೊಡವ ಭಾಷೆ ಎಂದು ಚಾಯ್ ನಂಗಕ್ಕೆ. ನಂಗಡದು ಇದು ನಂಗಡದು ಕೊಡವ ತಕ್ಕು ನಂಗಡದು. ನಂಗಡದು ಇದು ನಂಗಡದು ಕೊಡವ ತಕ್ಕು ನಂಗಡದು. ಡೆನ್ನಾನೋ ಡೆನ್ನಾನೋ ಡೆನ್ನಾ ಡೆನ್ನಾ ಡೆನ್ನಾನೋ. ಕೊಡವ ತಕ್ಕು ನಂಗಡದು, ಕೊಡವ ತಕ್ಕು ನಂಗಡದು. ಕರಾವಳಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇದೊಂದು ಸುಸಂಸ್ಕೃತರ ಜಾಣರ ಊರೆಂದು ಪ್ರಸಿದ್ಧಿ. ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರಗಳಿಗೆ ಇದು ತುಂಬಾ ಕೊಡುಗೆಗಳನ್ನು ಕೊಡುತ್ತಿರುವ ಪ್ರದೇಶ. ಇಲ್ಲಿಯ ಇನ್ನೊಂದು ಹೆಮ್ಮೆಯ ವಿಷಯವೆಂದರೆ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಂದರು ಹಾಗೂ ರೈಲ್ವೆ ಸಂಪರ್ಕ ಮೂರನ್ನು ಹೊಂದಿರುವುದು.
ಇದೊಂದು ಉತ್ತಮವಾದ ಪ್ರೇಕ್ಷಣೀಯ ಹಾಗೂ ಆಧ್ಯಾತ್ಮಿಕ ನೆಲೆಬೀಡು. ಇಲ್ಲಿಯ ಧಾರ್ಮಿಕ ಕ್ಷೇತ್ರಗಳು ಒಂದೋ ಎರಡೋ ಸಾವಿರ. ಧರ್ಮಸ್ಥಳದ ಮಂಜುನಾಥ ಇಲ್ಲಿಗೆ ಶೋಭೆ. ಪವಿತ್ರವಾದ ಸುಬ್ರಹ್ಮಣ್ಯ ಕ್ಷೇತ್ರ ಇರುವುದು ಇಲ್ಲಿಯೇ. ಕದ್ರಿ ಮಂಜುನಾಥ, ಶಿರಮಹಾ ಗಣಪತಿ, ಕಟೀಲದುರ್ಗಾ ಪರಮೇಶ್ವರಿ, ಮಂಗಳಾ ದೇವಿ, ಪೊಳಲಿ ರಾಜ ರಾಜೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ಸೌತಡ್ಕ ಗಣಪತಿ, ಕುಡುಪು ನಾಗರಾಜ, ಆನೆಗುಡ್ಡೆ ಹಟ್ಟಿಯಂಗಡಿ ಗಣಪತಿ, ಆತೂರ್ ಚರ್ಚ್, ಉಳ್ಳಾಳದ ದರ್ಗಾ, ಜೈನರ ಬಸದಿಗಳು ಇಲ್ಲಿಯ ಮಣ್ಣಿನ ಮಹಿಮೆಯನ್ನು ಪ್ರಪಂಚದಲ್ಲೆಲ್ಲ ಪಸರಿಸಿವೆ. ಇಲ್ಲಿಯ ಇನ್ನೊಂದು ಪ್ರಮುಖ ಆಕರ್ಷಣೆ ಸಮುದ್ರ ಕಿನಾರೆಯಲ್ಲಿ ಆಟವಾಡುವುದು. ಇದೊಂದು ನಿಜಕ್ಕೂ ರಮಣೀಯ ಅನುಭವ. ಇನ್ನು ಇಲ್ಲಿನ ಕಲೆ ಸಂಸ್ಕೃತಿಗಳು ಅದ್ಭುತ. ಭೂತಾರಾಧನೆ, ನಾಗಾರಾಧನೆ, ಹುಲಿವೇಷ, ಜಾತ್ರೆಗಳು, ಕಂಬಳ ಹಾಗೂ ಯಕ್ಷಗಾನ ಇಲ್ಲಿಯ ಸಂಸ್ಕೃತಿಗೆ ಕನ್ನಡಿದ್ದಂತೆ. ಅದರಲ್ಲೂ ಯಕ್ಷಗಾನ ಅಂತೂ ಇಲ್ಲಿನ ಗಂಡು ಕಲೆ. ಅದರ ಗಾಂಭೀರ್ಯ, ಅದರ ಸೊಬಗನ್ನು ವರ್ಣಿಸಲು ಪದಗಳೇ ಸಿಗದು. ಈಗ ಯಕ್ಷಗಾನದ ಒಂದು ಸಣ್ಣ ತುಣುಕು ವೀರ ಅಭಿಮನ್ಯು ನಿಮಗಾಗಿ. ಈಗ ನಾನು ನನ್ನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ನಾನು ಇಲ್ಲಿಗೆ ಬಂದು ನನ್ನ ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಟ್ಟ ಕುವೈಟ್ ಕನ್ನಡ ಕೂಟಕ್ಕೆ ಧನ್ಯವಾದಗಳು. ನನ್ನ ಭರತಾಂಜಲಿಯ ಗುರುಗಳಾದ ಶ್ರೀಧರ್ ಸರ್, ಪ್ರತಿಮಾ ಮಿಸ್ ಹಾಗೂ ಬಾಯ್ಸ್ ಝೋನಿನ ಕಿಶೋರ್ ಸರ್ ಇವರಿಗೆ ಸಹ ಧನ್ಯವಾದಗಳು. ನೃತ್ಯ ಮಾಡಲು ಸಹಾಯ ಮಾಡಿದಂತ ನನ್ನ ಪ್ರೀತಿಯ ಅಕ್ಕನವರಾದ ಅನ್ನಪೂರ್ಣಕ್ಕ, ಪ್ರಕ್ಷಿಲಕ್ಕ ಹಾಗೂ ಸುಮಕ್ಕ ಇವರಿಗೆ ಸಹ ಧನ್ಯವಾದಗಳು. ಸಹಾಯ ಟಿವಿಯ ದಾಸಂಕಲ್ ಹಾಗೂ ತಂಡ ಇವರಿಗೆ ಸಹ ಧನ್ಯವಾದಗಳು. ನನ್ನ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಇಷ್ಟು ಉತ್ತಮವಾಗಿ ರೂಪಿಸಿದ ಲಕ್ಷ್ಮೀಶಣ್ಣ ಹಾಗೂ ನಾಗರಾಜಣ್ಣ ಇವರಿಗೆ ಸಹ ಧನ್ಯವಾದಗಳು. ನನ್ನ ಈ ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ಶ್ರಮಿಸಿದ ನನ್ನ ಅಪ್ಪ, ಅಮ್ಮ, ದೀಪು ಅಣ್ಣ ಹಾಗೂ ಉದಯಣ್ಣ ಇವರಿಗೆ ಸಹ ಪ್ರೀತಿಯ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಏನಾದರೂ ತಪ್ಪು ಒಪ್ಪುಗಳಿದ್ದರೆ ಅದನ್ನು ಬದಿಗಿಟ್ಟು ನನ್ನನ್ನು ಹರಸಬೇಕು ಎಂದು ವಿನಮ್ರತೆಯಿಂದ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದ ಕೊನೆಯ ನೃತ್ಯ ಇದು ಸಮಸ್ತ ಕನ್ನಡಿಗರಿಗಾಗಿ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಗಂಧದ ಗೂಡಿದು ಕಲೆಗಳ ತೌರಿದು
ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆದಾಯ ಸಿರಿಯೇ ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆ ತಾಯಿ ನಗೆಯೇ. ಭಾರತ ಮಾತೆಯ ಈ ತನು ಜಾತೆಯ ಚೆಲುವನ್ನು ನೋಡುತ್ತ ನಲಿಯುವೆ ಮೆರೆಯುವೆನಾ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಕನ್ನಡ ತಾಯಿಗೆ ಹಬ್ಬಗಳು ಎಂದ್ರೆ ಒಮ್ಮೆ ಬಂದು ಹೋಗೋದಿಲ್ಲ. ಆಕೆಗೆ ನಿರಂತರ ಹಬ್ಬಗಳೇ ಹಬ್ಬಗಳು. ಆ ಹಬ್ಬ ನಡೆಯುವುದು ಕನ್ನಡಿಗರ ಉದಾರ ಮನದಂಗಳದಲ್ಲಿ. ಕರ್ನಾಟಕ ಪವಿತ್ರ ಭೂಮಿ, ಪರಾಕ್ರಮಿಗಳ ವೀರಸಿರಿ, ಧರ್ಮ ಜಾಗೃತಿಯ ಬೀಡು, ಜ್ಞಾನ ವಿಜ್ಞಾನಗಳ ದಾರಾ ನಗರಿ. ಕರ್ನಾಟಕ ನದಿವನಗಳ ನಾಡು, ರಸಋಷಿಗಳ ಬೀಡು. ಇಲ್ಲಿ ಧರ್ಮ, ಸಾಹಿತ್ಯ, ಕಲೆ ಎಲ್ಲವೂ ವೈಭವದಿಂದ ಮೆರೆದಿದೆ. ಕರ್ನಾಟಕ ಕವಿಕೋಗಿಲೆಗಳ ಪುಣ್ಯ ರಾಮ. ಕನ್ನಡ ಮಾತೆಯ ಮಡಿಲಲ್ಲಿ ಕನ್ನಡಿಗರ ಸಂಭ್ರಮ. ಆ ನಾಡದೇವಿಯ ಪರಂಪರೆ ಭವ್ಯ ದಿವ್ಯ. ಕನ್ನಡದ ಈ ನೆಲದ ಮೇಲೆ ನವೋದಯದ ಕಿರಣ ಬೀರಿದೆ. ಪರಂಪರೆಯ ಜಾನಪದ ಬದುಕಿನಿಂದ ಆಧುನಿಕ ಪ್ರಗತಿಯವರಿಗೆ ಹೊಸ ಚಲನೆ ಮೂಡಿದೆ. ಕಿರಿಯರೆನ್ನದೆ ಹಳಬ ಹೊಸಬರೆನ್ನದೆ ನವಚೇತನ ಚಿನ್ಮುತ್ತಿದೆ. ಮನೆ ಮನೆಗಳಲ್ಲಿ ಮನಗಳಲ್ಲಿ ಕನ್ನಡದ ದೀಪ ಹಚ್ಚಿ ಬೆಳಕು ಮೂಡಿಸಬೇಕು. ಹಿರಿಯರು ಗಳಿಸಿದ ಹೆಸರನ್ನು ಉಳಿಸಲು ಎಲ್ಲರೂ ಒಂದುಗೂಡಿ ಕನ್ನಡದ ದೀಪ ಹಚ್ಚಬೇಕು. ಕನ್ನಡ ತಾಯಿಯ ಮಡಿಲಲ್ಲಿ ಜನಿಸಿದ ನಾವುಗಳು ಧನ್ಯ. ನಮಗೆ ಕನ್ನಡ ತಾಯಿಯ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು 7 ಜನ್ಮಗಳ ಪುಣ್ಯ. ನಾನಂತೂ ಯಾವ ರೂಪದಲ್ಲಾದರೂ ಕನ್ನಡ ತಾಯಿಯ ಸೇವೆಗೆ ಸಿದ್ಧ. ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು. ಕನ್ನಡ ತಾಯಿಗೆ ಜಯವಾಗಲಿ. ಸಿರಿಗನ್ನಡಂ ಕೆಲ್ಗೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.
ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. Identifying talent, nurturing it, and creating a balance between fame and personal values, publicity and studies, awards and family ties is the responsibility of caring parents. Dear Purvi has been so lucky to have such parents. A share of the success in Purvi's career definitely goes to them. May I invite Purvi's parents, Mr. Kumaraswamy and Mrs. Asha Kumaraswamy, to come on the podium. ಇಂತಹ ಒಂದು ಅಪರೂಪದ ಮಣಿಯನ್ನು ಕರ್ನಾಟಕದ ಜನತೆಗೆ ನೀಡಿದ ಅವಳ ತಂದೆ ಶ್ರೀ ಕುಮಾರಸ್ವಾಮಿ ಹಾಗೂ ತಾಯಿ ಶ್ರೀಮತಿ ಆಶಾ ಕುಮಾರಸ್ವಾಮಿ ಅವರಿಗೆ ನಮ್ಮಿಂದ ಒಂದು ಜೋರಾದ ಚಪ್ಪಾಳೆ. ನಮ್ಮ ಪುಟ್ಟ ಪೂರ್ವಿಯನ್ನು ಕೂಡ ಬರಬೇಕೆಂದು ಕೋರುತ್ತೇನೆ. ಅವಳಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ನೀಡಲು ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀ ಜಯಂತ್ ಕಾಯ್ಕಿಣಿಯವರನ್ನು ವೇದಿಕೆ ಮೇಲೆ ಬರಮಾಡುತ್ತೇನೆ. ಅವರೊಂದಿಗೆ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ದಿನೇಶ್, ಉಪಾಧ್ಯಕ್ಷರಾದ ವಿಜಯ್ ಕುಮಾರ್, ಕಾರ್ಯದರ್ಶಿಗಳಾದ ರಮೇಶ್ ಪಿ ಹಾಗೂ ಖಜಾಂಚಿಗಳಾದ ರಮೇಶ್ ಚಿಕ್ಕಣ್ಣ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಮಂಗಳೂರಿನಿಂದ ನಮಗಾಗಿ ಬಂದ ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಪೂರ್ವಿ ಕೆ ರಾವ್. Thank you, Dr. Kaikini. The true satisfaction for a performer is the appreciation from the audience. Today, all of you have been a wonderful audience for little Purvi. With your wishes and blessings of the Almighty, we from the Kuta pray that Purvi reaches the pinnacle of glory in the years to come. With Kuwait Kannada Kuta, all good things end with even better things. I'm sure every one of you have purchased the raffle draw tickets for the wonderful prizes on offer and are waiting impatiently for the raffle draw. May I now invite Dr. Surendra Nayak to conduct the grand raffle draw. ಅವರ ಜೊತೆಗೆ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಶ್ರೀ ದಿನೇಶ್, ಉಪಾಧ್ಯಕ್ಷರಾದ ಶ್ರೀ ವಿಜಯ್ ಕುಮಾರ್ ಕೈರಂಗಳ್, ಕಾರ್ಯದರ್ಶಿಗಳಾದ ಶ್ರೀ ರಮೇಶ್ ಪಿ ಹಾಗೂ ಖಜಾಂಚಿಗಳಾದ ಶ್ರೀ ರಮೇಶ್ ಚಿಕ್ಕಣ್ಣ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮಸ್ಕಾರ. ಈಗ ಕೊನೆಯದಾಗಿ ರ್ಯಾಫಲ್ ಡ್ರಾವನ್ನು ಅತಿ ಕಡಿಮೆ ಸಮಯದಲ್ಲಿ ನಾವು ಮುಗಿಸ್ತಾ ಇದ್ದೇವೆ. ಯಾಕಂದರೆ ಆಲ್ರೆಡಿ ಇಟ್ ಈಸ್ ಟೂ ಲೇಟ್. ಯಾರಿಗೂ ಪೇಷನ್ಸ್ ಇಲ್ಲ. ಈಗ ಪ್ರೈಸ್ ತಗೊಳ್ಳೋರಿಗೆ ಮಾತ್ರ ಖುಷಿ ಆಗ್ತದೆ, ಉಳಿದವರಿಗೆ ಸ್ವಲ್ಪ ದುಃಖ ಆಗ್ತದೆ. ಆದ್ದರಿಂದ ನಾನು ಹೆಚ್ಚಿನ